ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಡಿ, ಕೈ ಹಿಡಿದು ನಡೆಸೆನ್ನನು. ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ഇരുಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು, ಕೇಳಿದೊಡನೆ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು, ಕೇಳಿದೊಡನೆ ಸಾಕು ನನಗೊಂದು ಹೆಜ್ಜೆ. ಮೊನ್ನೆಯಿಂತಿರದಾದೆ ನಿನ್ನ ಬೇಡದೆ ಹೋದೆ, ಮೊನ್ನೆಯಿಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ನಾವು ಈ ಸಾಲಿನ ಗ್ರಾಮ ಪಂಚಾಯತ್ 2020 ಡಿಸೆಂಬರ್ ತಿಂಗಳ 25ರಂದು ಚುನಾವಣೆಯಾಗಿ 2021 ಜನವರಿ 19ರಂದು ಗ್ರಾಮ ಪಂಚಾಯತ್ನ ಮೀಸಲಾತಿ ನಮಗೆ ಬಂದು ಫೆಬ್ರವರಿ ತಿಂಗಳ 10ನೇ ತಾರೀಕು ನಾವು ಅಧಿಕಾರವನ್ನ ಸ್ವೀಕರಿಸಿದೆವು. ಪ್ರಥಮ ಅವಧಿಯ ಅಧ್ಯಕ್ಷನಾಗಿ ನಾನು ಬಾಲಕೃಷ್ಣ ಆಳ್ವ ಕೊಡಾಜೆ, ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಪ್ರೀತಿ ಡಿನ್ನಾ ಪಿರೇರಾ ಇವರು ನಮ್ಮ ಜೊತೆಗೆ ಇದ್ದುಕೊಂಡು ಎಲ್ಲ 10 ಮಂದಿ ಸದಸ್ಯರು ಕೂಡ ಒಟ್ಟಾಗಿ ಇದ್ದುಕೊಂಡು ನಾವು ಅಧಿಕಾರವನ್ನ ಸ್ವೀಕರಿಸಿ ನಾವೊಂದು ನಿರ್ಣಯವನ್ನ ಮಾಡಿದ್ದೆವು. ಪ್ರಮುಖ 3 ಯೋಜನೆಗಳಿಗೆ ನಾವು ಕೈ ಹಾಕಿದೆವು. ಯಾವುದು ಅಂತ ಹೇಳಿದ್ರೆ, ಒಂದು ತ್ಯಾಜ್ಯ ವಿಲೇವಾರಿ. 2021 ಗಾಂಧಿ ಜಯಂತಿಯ ದಿನ ಅಂದಿನ ನಮ್ಮ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣರವರು ಆಗಮಿಸಿ ಮಾನ್ಯ ಕೇಂದ್ರ ಸ್ಥಾನದಲ್ಲಿ 3 ಮಾರ್ಗ ಸೇರುವಲ್ಲಿ ಆ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡಿ ಬಹಳಷ್ಟು ವರ್ಷಗಳ ಕಾಲ ಅಜೀರ್ಣವಾಗಿದ್ದಂಥ ನಮ್ಮ ಘಟಕ ಮತ್ತು ನಮ್ಮ ವಾಹನ ಅದಕ್ಕೆ ಚಾಲನೆಯನ್ನು ನೀಡಿ ಅನಂತರ ನಿರಂತರವಾಗಿ ಇವತ್ತಿನವರೆಗೂ ಕೂಡ ಅದರಲ್ಲಿ 100ಕ್ಕೆ 100 ಸಫಲತೆಯನ್ನು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸುಮಾರು 75ರಿಂದ 80% ಅದರಲ್ಲಿ ನಾವು ಸಫಲರಾಗಿದ್ದೇವೆ. ವಾಣಿಜ್ಯ ಮಳಿಗೆಗಳ ಎಲ್ಲ ಕಸವನ್ನು ಸಂಗ್ರಹಿಸಿ ನಮ್ಮ ಘಟಕದಲ್ಲಿ ವಿಲೇವಾರಿ ಮಾಡಿ ಗ್ರಾಮದಲ್ಲಿ ಅತಿ ದೊಡ್ಡ ಸವಾಲಾಗಿದ್ದಂಥ ಸಮಸ್ಯೆಯಾಗಿದ್ದಂಥ ಆ ಸಮಸ್ಯೆಯನ್ನು ನಿವಾರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಎನ್ನುವಂಥ ಸಂತಸ ನಮ್ಮಲ್ಲಿದೆ. ಇದರ ಜೊತೆಗೆ ನಮ್ಮ ಆದಾಯ ಕಡಿಮೆಯಾಗುತ್ತಾ ಬಂದಿದ್ದಂಥ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದರೆ, ನಮ್ಮ ಮಾಣಿಯ ಕೇಂದ್ರ ಸ್ಥಾನದಲ್ಲಿ ಹಲವಾರು ಆದಾಯ ಕೊಡುವಂಥ ಕಟ್ಟಡಗಳು ನಮ್ಮಲ್ಲಿದ್ದವು. ಒಂದು ನೂತನವಾದ ನಮ್ಮ ಲೈಬ್ರರಿ ಮತ್ತು ಅಂಗಡಿಗಳು ಅನೇಕ ನಮ್ಮ ಚತುಷ್ಪಥ ರಸ್ತೆ ಆಗುವಾಗ ಎಲ್ಲವೂ ಕೂಡ ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ 90 ಲಕ್ಷ ರೂಪಾಯಿ ಪರಿಹಾರ ಬಂದಿತ್ತು. ನಮ್ಮ ರಾಷ್ಟ್ರೀಯ ಹೆದ್ದಾರಿಯಿಂದ 90 ಲಕ್ಷ ಪರಿಹಾರ ಬಂದಾಗ ಆಗ ಅಧ್ಯಕ್ಷನಾಗಿದ್ದಂಥ ನಾನು ಎಲ್ಲರ ಒಕ್ಕರಳ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಇದರಲ್ಲಿ ಈ ದುಡ್ಡನ್ನು ಮುಗಿಸುವುದಿದ್ದರೆ ಬಹಳಷ್ಟು ದಾರಿಗಳಿವೆ.
ಎಲ್ಲ ಮಾರ್ಗಗಳಿಗೆ ಅದಕ್ಕೆ ಇದಕ್ಕೆ ಹಾಕಿ ಮುಗಿಸ್ಬೋದು. ಆದರೆ ಇದರಲ್ಲಿ ಒಂದು ಅಂಶವನ್ನು ನಮಗೆ ಆದಾಯ ಬರಲಿಕ್ಕೆ ಹಾಗೆ ಮೀಸಲಿಡಬೇಕು ಎನ್ನುವ ನಿಟ್ಟಿನಲ್ಲಿ ಬದ್ಧತೆಯನ್ನು ವ್ಯಕ್ತಪಡಿಸಿ ಅದರಲ್ಲಿ 55 ಲಕ್ಷ ರೂಪಾಯಿಯನ್ನು ನಾವು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ವ್ಯಯಿಸಿದೆವು. ನಮ್ಮ ಪಂಚಾಯತ್ ಕಚೇರಿ ಎದುರುಗಡೆ ಎಲ್ ಶೇಪಿನಂಥ ಒಂದು ಸುಂದರವಾದ ವಾಣಿಜ್ಯ ಸಂಕೀರ್ಣ ಆ ದುಡ್ಡಿನಿಂದ ಆಗಿತ್ತು. ಮತ್ತು ಉಪ್ಪಿನಂಗಡಿ ಮಾರ್ಗದಲ್ಲಿ ನಮ್ಮ ಸಂತೆ ಕಟ್ಟಡವನ್ನು ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅಲ್ಲಿ 5 ಅಂಗಡಿಗಳು ಮತ್ತು 1 ಕ್ಯಾಂಟೀನನ್ನು ಮಾಡುವ ಮೂಲಕ ನಾವು ಪಂಚಾಯತಿಗೆ ತಿಂಗಳಿಗೆ 1.5 ಲಕ್ಷದಿಂದ 2 ಲಕ್ಷ ಆದಾಯ ಬರುವ ಹಾಗೆ ಮಾಡಿದ್ದೇವೆ. ಇದು ನಿಜಕ್ಕೂ ನಮಗೆ ಸಂತಸವನ್ನು ನೀಡಿದೆ. ಅದರ ಜೊತೆಗೆ ನಮ್ಮ ತೆರಿಗೆಗಳು ಏನಿವೆ, ವಾಣಿಜ್ಯ ತೆರಿಗೆ, ನೀರಿನ ಶುಲ್ಕ, ಕಟ್ಟಡ ತೆರಿಗೆ, ಇವೆಲ್ಲವುಗಳು ಕೂಡ ಸಾಫ್ಟ್ವೇರ್ ಸಿಸ್ಟಮನ್ನು ತಂದು 100ಕ್ಕೆ 100 ನಾವು ತೆರಿಗೆಗಳನ್ನು ಶುಲ್ಕಗಳನ್ನು ಸಂಗ್ರಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಪಂಚಾಯತ್ನ ಸಿಬ್ಬಂದಿಗಳ ಸಹಕಾರದೊಂದಿಗೆ ಅದರಲ್ಲಿಯೂ ಕೂಡ ನಾವು 75ರಿಂದ 80% ಸಫಲತೆಯನ್ನು ಪಡೆದಿದ್ದೇವೆ. ಇನ್ನೊಂದು ಪ್ರಮುಖ ನಮ್ಮ ಯೋಜನೆ ಯಾವುದು ಆಗಿತ್ತು ಅಂತ ಹೇಳಿದರೆ ಹಿಂದೂ ರುದ್ರಭೂಮಿ ಹಲವಾರು ವರ್ಷಗಳಿಂದ ಅದು ಅಜೀರ್ಣಾವಸ್ಥೆಯಲ್ಲಿತ್ತು. ಒಂದು ಸುಸಜ್ಜಿತವಾದ ಹಿಂದೂ ರುದ್ರಭೂಮಿ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ತೊಡಗಿಕೊಂಡು ಅದರಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿಕೊಂಡು ನಮ್ಮ ಹಿರಿಯರಾದ ಶ್ರೀಮತಿ ಪ್ರಫುಲ್ಲ ಆರ್ ರೈ ಅವರು ಹಾಗೆ ನಮ್ಮ ಬದಿಗುಡ್ಡೆ ಜಗನ್ನಾಥ್ ಚೌಟರ ಸಹಕಾರದೊಂದಿಗೆ ಒಂದು ಸಮಿತಿಯನ್ನು ಮಾಡಿಕೊಂಡು ಅನೇಕರು ನಮ್ಮ ಜೊತೆಗೆ ಸಮಿತಿಯಲ್ಲಿ ಸೇರಿಕೊಂಡು ಈ ರುದ್ರಭೂಮಿಗೆ ನಾವು 25 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿದ್ದೇವೆ. ಪ್ರಧಾನ ಕಟ್ಟಡಕ್ಕೆ ಹತ್ತಿರದಲ್ಲಿರುವಂಥ ವಿಶ್ರಾಂತಿ ಕೊಠಡಿ ಮತ್ತು ಶೌಚಾಲಯಕ್ಕೆ ಮತ್ತು ಇನ್ನೊಂದು ಇಲ್ಲಿರುವಂಥ ಈ ಕಟ್ಟಡಕ್ಕೆ ಮತ್ತು ಈ ಕಾಂಕ್ರೀಟ್ ರಸ್ತೆಗೆ, ಕಾಂಪೌಂಡ್ಗೆ, ಕೆಳಗಿರುವಂಥ ನೀರಿನ ಟ್ಯಾಂಕಿಗೆ, ಈ ದ್ವಾರ, ಇವೆಲ್ಲವುಗಳು ಸೇರಿ ಟೋಟಲ್ 25 ಲಕ್ಷ ರೂಪಾಯಿ ಅನುದಾನವನ್ನು ಇದಕ್ಕೆ ವ್ಯಯಿಸಿ ನಾವು ಇದನ್ನು ಪೂರ್ಣ ಮಾಡಿದ್ದೇವೆ. ಆದರೆ ಈ 25 ಲಕ್ಷ ರೂಪಾಯಿಯಲ್ಲಿ 2.5 ಲಕ್ಷ ರೂಪಾಯಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಂದಿದ್ದರೆ ಸಾರ್ವಜನಿಕರಿಂದ ಸಂಗ್ರಹಗೊಂಡ ಹಣ 1,10,000 ರೂಪಾಯಿ, ಜಿಲ್ಲಾಧಿಕಾರಿ ನಿಧಿಯಿಂದ 85,000 ರೂಪಾಯಿ ಮತ್ತು ಇನ್ನುಳಿದ ಎಲ್ಲ ದುಡ್ಡನ್ನು ನಾವು ಪಂಚಾಯತ್ನಿಂದ ವ್ಯಯಿಸಿದ್ದೇವೆ. ಪಂಚಾಯತ್ನ ಸ್ವಂತ ನಿಧಿ ಮತ್ತು 15ನೇ ಹಣಕಾಸು ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಮೂಲಕ ಎಲ್ಲ ದುಡ್ಡನ್ನು ವ್ಯಯಿಸಿ ನಮಗೆ 1 ರೂಪಾಯಿ ಕೂಡ ಸರ್ಕಾರದಿಂದ ಬಂದಿಲ್ಲ. ನಾವು ನಮ್ಮ ಸಂಗ್ರಹದಲ್ಲಿ ಇದಕ್ಕೆ ದುಡ್ಡನ್ನು ವ್ಯಯಿಸಿ ಸುಮಾರು 4 ವರ್ಷ ಆಯಿತು ಇದಕ್ಕೆ ನಾವು ತೊಡಗಿ. ಈ 4 ವರ್ಷ ಪರಿಪೂರ್ಣತೆಯನ್ನು ಪಡಿಬೇಕಿದ್ರೆ ಇಷ್ಟು ಅವಧಿಯನ್ನು ಯಾಕೆ ತಗೊಳ್ಳಿತ್ತು ಅಂತ ಹೇಳಿದರೆ ನಮಗೆ ಸರ್ಕಾರದ ದುಡ್ಡು ಬಾರದೇ ಇರುವ ಕಾರಣ, ನಮ್ಮದೇ ದುಡ್ಡನ್ನು ವ್ಯಯಿಸಿ ಇದನ್ನು ಮಾಡಿರುವಂಥ ಕಾರಣ ಸ್ವಲ್ಪ ಅವಧಿ ಮೀರಿ ಹೋಯಿತು. ಎಲ್ರಿಗೂ ಅಭಿನಂದನೆಗಳು. ಮನುಷ್ಯ ಹುಟ್ಟಿ ಮತ್ತು ಕೊನೆಯಲ್ಲಿ ಸಾವು, ಇದು 2 ಪ್ರಮುಖ ಕಾಲಘಟ್ಟಗಳು. 2ರಲ್ಲೂ ಆಧಾರ ಇರಬೇಕು, 2ರಲ್ಲೂ ರೆಸ್ಪೆಕ್ಟ್ ಇರಬೇಕು, 2ರಲ್ಲೂ ಅಂದರೆ ಒಂದು ಮನುಷ್ಯನಾಗಿ ಒಂದು ನಮಗೆ ಈ ಪ್ರಾಣಿಗಳಿಗಿಂತ ನಮ್ಮ ಮೇಲೆ ಇರೋದಕ್ಕೆ ಒಂದು ಇದಿದೆ, ಒಂದು ಅರ್ಥ ಇದೆ. ನಾವು ಹುಟ್ಟಿದಾಗಲೂ ಒಂದು ಅರ್ಥ ಇರುತ್ತೆ, ನಮ್ಮದು ಸಾವಲ್ಲೂ ಒಂದು ಘನತೆ ಮತ್ತು ಗೌರವ ಇರುತ್ತೆ. ಆ ಗೌರವವನ್ನು ಕಾಪಾಡೋದಕ್ಕೆ ನಿಟ್ಟಿನಲ್ಲಿ ಮತ್ತು ಮೂಲಭೂತ ಸೌಕರ್ಯನೂ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಈ ದಿನ ಉದ್ಘಾಟನೆಗೊಂಡಿರುವಂತಹ ಮತ್ತು ತುಂಬ ಚೆನ್ನಾಗಿ ಮೂಡಿಬಂದಿರುವಂತಹ ಈ ಹಿಂದೂ ರುದ್ರಭೂಮಿಯ ಏನು ತಯಾರಿಕೆಯಲ್ಲಿ ಅಥವಾ ಇದನ್ನು ಮಾಡೋದರಲ್ಲಿ ಯಾರ್ಯಾರ ಸಮಿತಿಯವರು ಮತ್ತು ಪಂಚಾಯತಿಯವರು ಮತ್ತು ಗ್ರಾಮಸ್ಥರು ಮತ್ತು ಅನುದಾನ ನೀಡಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಗಾಂಧೀಜಿಯವರ ಕನಸು ಭಾರತ. ಆ ಕನಸುಗಳನ್ನು ತೆಗೆದು ನಮ್ಮ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹಾಕ್ತಾರೆ. ಅದರಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಆ ಸ್ಥಳೀಯ ಸರ್ಕಾರಗಳಾಗಬೇಕು ಅಂತ ಒಂದು ಕನಸಿರುತ್ತೆ. ಆ ಕನಸನ್ನು 1992 ಅಲ್ಲಿ 73rd ಅಮೆಂಡ್ಮೆಂಟ್ ಸಂವಿಧಾನಕ್ಕೆ ತಂದು ಪಂಚಾಯತ್ ರಾಜ್ ಆ್ಯಕ್ಟ್ ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಮೇಲೆ ಇರೋರಿಗೆ ವಿಕೇಂದ್ರೀಕರಣ ಅಂತೀವಿ. ಕೇಂದ್ರದಲ್ಲಿ ಕೂತು ಮತ್ತು ಮಾಣಿ ಗ್ರಾಮ ಪಂಚಾಯತಿಗೆ ಏನು ಬೇಕು ಅಂತ ಹೇಳೋದಕ್ಕೆ ಕಷ್ಟ. ಲೋಕಲ್ ಲೀಡರ್ಸ್ ಕೂತು ಅವ್ರಿಗೇನು ಬೇಕು ಅಂತ ನಿರ್ಧಾರ ಮಾಡಿ ಅವರ ಒಂದು ಗ್ರಾಮಕ್ಕೆ ಏನೇನು ಬೇಕು ಅಂತ ತರೋದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಥವಾ ಪಂಚಾಯತ್.
ಈ ಒಂದು ಉದ್ದೇಶ ಏನಿತ್ತು ಅದನ್ನು ನಾನು ಅಂದರೆ ನಾವೆಲ್ಲ ಓದಿರ್ತೀವಿ ತುಂಬ. ತಹಸೀಲ್ದಾರ್ ಕೆಲಸದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ವರ್ಕ್ ಇರೋದಿಲ್ಲ. ನಾವೇನಿದ್ರು ರೆಕಾರ್ಡ್ ಸರಿ ಮಾಡೋದು ಮತ್ತು ನಿಮ್ಮ ಒತ್ತುವರಿ ಬಿಡಿಸೋದು ಮತ್ತು ಜಗಳ ಮಾಡೋರು ಯಾರ್ಯಾರು ಹೆಸರಿದೆ ಮಾಡಿ ಇಲ್ಲಿ ಅಂದರೆ ನನಗೆ ಗೊತ್ತಿದೆ. ಆದರೆ ನನಗೆ ಕೆಲಸ ಮಾಡೋದು ಯಾವ್ಯಾವ ಕೆಲಸ ಆಗಿದೆ ಅಂತ ಕೇಳಿ ಇವತ್ತು ಖುಷಿ ಆಯಿತು. ಸೊ ಡೆವಲಪ್ಮೆಂಟ್ ವರ್ಕ್ಗೆ ನನ್ನ ಕರೆದು ಅವಕಾಶ ಕೊಟ್ಟಿದ್ದೀರಿ, ಇದಕ್ಕೂ ಧನ್ಯವಾದಗಳು. ಮತ್ತು ಗ್ರಾಮ ಪಂಚಾಯಿತಿ ಒಂದು ನಿಟ್ಟಿನಲ್ಲಿ ಅದೇ ನಮ್ಮ ಸಂವಿಧಾನದ ಒಂದು ಏನು ಉದ್ದೇಶ ಇದೆ ಅಂದರೆ ಮಹಿಳೆಯರು ಮತ್ತು ಮಕ್ಕಳಿಗೆ ಜಾಸ್ತಿ ಆದ್ಯತೆ ಕೊಡಬೇಕು, ಹೆಲ್ತ್ ಕೇರ್ ಸಿಸ್ಟಮ್ಗೆ ಜಾಸ್ತಿ ಆದ್ಯತೆ ಕೊಡಬೇಕು, ಮೂಲಭೂತ ಸೌಕರ್ಯಗಳೇನಿದೆಯೋ ಅವುಗಳಿಗೆ ಆದ್ಯತೆ ಕೊಡಬೇಕು. ಇದೆಲ್ಲ ನಡಿಬೇಕು ಅಂದರೆ ಎಕಾನಮಿನೂ ಇರಬೇಕು, ಅಂದರೆ ದುಡ್ಡು ಬೇಕು. ಈಗ ನಮಗೂ ಅಷ್ಟೇ ತಾಲೂಕು ಆಫೀಸಿಗೆ ದುಡ್ಡು ಬರೋದಿಲ್ಲ. ನಾವು ಕಾಡಿ ಬೇಡಿ ಕಾಲಿಡ್ದು ಧಮ್ಕಿ ಹೊಡೆದು ಮತ್ತೇನಾದರೂ ಮಾಡಿ ತಗೊಳ್ತೀವಿ. ಹಾಗೆ ಅಂದರೆ ನನ್ನದೊಂದು ಪರಿಕಲ್ಪನೆ ಇದೆ, ನಮಗೆ ಮಾಡೋವಂಥ ಛಲ ಇದ್ದರೆ ಎಲ್ಲಿಂದಾದರೂ ನಾವೇನಾದರೂ ತಂದು ಮಾಡ್ತೀವಿ ಅಂತ. ಅದಕ್ಕೆ ಒಂದು ಏನು ಅಂದರೆ ಎಲ್ಲರೂ ಒಂದೇ ಮನಸ್ಸಿಂದ ಸಹಕಾರ ಬೇಕು. ಅವ್ರು ಯಾಕೆ ಮಾಡಬೇಕು, ನಾವು ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಪರಿಕಲ್ಪನೆಯಲ್ಲಿದ್ದರೆ ನಾವು ಒಬ್ರನ್ನೊಬ್ರು ಹೇಳ್ಕೊಂಡು ಒಂದು ಹಡಗು ಹೋಗ್ತಿತ್ತಂತೆ. ಹಡಗಲ್ಲಿ ಪ್ರಾನ್ಸ್ಗೇನು ಹೇಳ್ತಾರೆ, ಸ್ಕಾರ್ಪಿಯನ್ಗೆ ಏಡಿಗಳನ್ನು ತುಂಬಿಸಿಟ್ಟಿದ್ರಂತೆ ಒಂದು ಡ್ರಮ್ಮಲ್ಲಿ. ಅದು ಒಂದು ಎಡಿ ಹೇಳ್ತಂತೆ ನಾನು ತಪ್ಪಿಸ್ಕೊಂಡು ಹೋಗ್ತೇನೆ, ನಾನು ಸಾರಾಗಲ್ಲ ಅಂತ. ಅದು ತಪ್ಪಿಸ್ಕೊಳಕ್ಕೆ ಹೋಗೋಗಿ ಇನ್ನೊಂದು ಎಡಿ ಎಳಿತಂತೆ ಕೆಳಗಡೆ. ಹಾಗೆ ಹೇಳ್ಕೊಂಡು ಹೋಗಿ ಅವ್ನು ದಡ ಸೇರೋವರೆಗೂ ಯಾವ ಎಡಿನೂ ತಪ್ಪಿಸ್ಕೊಳಕ್ಕಾಗಲಿಲ್ಲ. ಅಂಥ ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಹೆಂಗಾಗಿರಬೇಕು ಅಂದರೆ ಎಲ್ಲ ಏಡಿಗಳು ಒಂದು ಏಣಿ ಮಾಡಿ ಆ ಡ್ರಮ್ಮಿಂದ ಹೊರಗಡೆ ಬರೋವಂಥ ಕೆಲಸ ನಾವು ಮಾಡಿ ನಮ್ಮ ನೆಕ್ಸ್ಟ್ ಜನಾಂಗಕ್ಕೇನಿದೆಯೋ ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ದಿನ ನಾವು ಯಾವಾಗಲೂ ಕುದುರೆ ಮೇಲೆ ಇರ್ತೀವಿ, ದಯವಿಟ್ಟು ಕ್ಷಮಿಸಿ. ತುಂಬ ಕಾರ್ಯಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಯವ್ರು ಬರೋದಿದೆ, ಆದ ಕಾರಣ ನಾವು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಂಗೆ ಕಾಣಿಸುತ್ತೆ. ಆ ಥರ ಏನಿಲ್ಲ, ಬಟ್ ಬಹಳ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ಬಾಲಕೃಷ್ಣ ಅವರು ಎಲ್ಲ ವಿಷಯವನ್ನು ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ತಹಸೀಲ್ದಾರರು ಸಹ ಮಾತಾಡಿದ್ದಾರೆ. ಹೆಚ್ಚಿಗೆ ಮಾತಾಡದೆ ಇವತ್ತು ಹುಟ್ಟು ನಮಗೆಲ್ಲರಿಗೂ ಆಕಸ್ಮಿಕ, ಆದರೆ ಸಾವು ನಿಶ್ಚಿತ. ನಾವು ಜನ್ಮಕ್ಕೆ ಬರ್ತೇವೆ ಮತ್ತು ಭೂಮಿಯ ಮೇಲೆ ಕೆಲವು ದಿನ ನಾವು ಭೂಮಿಯ ಮೇಲೆ ಇರ್ತೇವೆ ಮತ್ತು ಭೂಮಿಯಿಂದ ಒಂದು ದಿವಸ ನಾವು ನಿರ್ಗಮಿಸಲೇಬೇಕಾಗ್ತದೆ. ಇದು ಎಲ್ಲರಿಗೂ ತಿಳಿದಂಥ ವಿಷಯ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಕೆಲವರು ಅದನ್ನು ಮರೀತಾರೆ. ನಮಗೆ ಶಾಶ್ವತವೇ ಭೂಮಿ ಅಂತೇಳಿ ಅಂತ ಅನಿಸಿಕೆ ಇದ್ದವರು ಸಹ ಇದ್ದಾರೆ. ನಾವಿಲ್ಲಿ ಶಾಶ್ವತ ಅಂತ. ನಾವು ಯಾವತ್ತೂ ಶಾಶ್ವತ ಅಲ್ಲ. ನಾವು ಏನಿದ್ರೂ ನಮ್ಮ 2 ದಿನದ ಆಟ ಮಾತ್ರ. ಆ ಒಂದು ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಎಲ್ಲರೊಟ್ಟಿಗೆ ಹೇಗೆ ಇರ್ತೇವೆ, ಹೇಗೆ ಪ್ರೀತಿಯಿಂದ ಇರ್ತೇವೆ ಮತ್ತು ನಮ್ಮ ದಿನನಿತ್ಯದ ಒಂದು ಜೀವನವನ್ನು ಹೇಗೆ ನಾವು ಮುಂದೂಡಿಸ್ತೇವೆ, ಅದರಲ್ಲಿ ಮಾತ್ರ ಇರೋದು. ನಮಗೆ ಆ ಸಿಕ್ಕಿದ ಅವಕಾಶವನ್ನು, ದೇವರು ಕೊಟ್ಟ ಅವಕಾಶ, ನಮಗೆ 2 ದಿವಸದ ಅವಕಾಶವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡು ಎಲ್ಲರನ್ನೂ ಪ್ರೀತಿಸಿಕೊಂಡು ಎಲ್ಲ ಜಾತಿ ಧರ್ಮ ಭಾಷೆಯವರು ಒಂದೇ ಅಂತ ಭಾವಿಸ್ಕೊಂಡು ಇದ್ದರೆ ಮಾತ್ರ ನಮಗೆ ನಮ್ಮ ಆ 2 ದಿನದ ಬದುಕಿಗೆ ಒಂದು ಬೆಲೆ ಬರ್ತದೆ. ಇಲ್ಲೇ ಇದ್ದರೆ ಅದು ಸಹ ಇಲ್ಲ. ಆದ್ದರಿಂದ ಇದೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದು ಮೂಲಭೂತ ಸೌಕರ್ಯಕ್ಕೊಳಪಟ್ಟಂಥ ಒಂದು ಹಿಂದೂ ರುದ್ರಭೂಮಿ. ಯಾಕೆಂದರೆ ಸತ್ತ ಮೇಲೆ ಅದಕ್ಕೆ ಒಂದು ನಿರ್ದಿಷ್ಟ ಸ್ಥಳ ಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ನಾವು ಬೇಕಾದಷ್ಟು ಸ್ಥಳ ಇತ್ತು. ಬೇರೆ ಬೇರೆ ವರ್ಗದವರ ಜಾಗದಲ್ಲಿ ನಾವು ತೀರಿಕೊಂಡ್ರೆ ವರ್ಗ ಜಮೀನ್ದಾರರಿಗೆ ಅವರದಾದ ಜಮೀನಿನಲ್ಲಿ ಅವರಿಗೆ ಜಾಗ ಇರ್ತದೆ. ಇಲ್ಲದವರು ಜಮೀನ್ದಾರರ ಮಾಲಕರಲ್ಲಿ ಕೇಳಿ ಅವರ ಪರ್ಮಿಷನನ್ನು ತಗೊಂಡು ನಾವು ಹಿಂದಿನ ಕಾಲದಲ್ಲಿ ಹೆಣ ಸುಡುವುದು, ಇಲ್ಲದಿದ್ದರೆ ಅದು ಸಮಾಧಿ ಮಾಡೋದು ಕಾರ್ಯ ಒಂದು ಇತ್ತು. ಆದರೆ ಈಗ ಸ್ಥಳದ ಅವಕಾಶ ಸಹ ಕಡಿಮೆ ಆಗಿದೆ. ಯಾಕೆಂದರೆ ಈಗ ಎಲ್ಲ ಜನನಿಬಿಡ ವಸತಿ ಇರುವ ಪ್ರದೇಶ. ಹಾಗಾಗಿ ನಮಗೆ ಸರಿಯಾದ
ಅದೊಂದು ಶಾಶ್ವತ ಒಂದು ಕಾರ್ಯ ಅಲ್ಲ ಅಂತ ಹೇಳಿ ಸ್ಮಶಾನ ಈಗ ನಮ್ಮ ಎಲ್ಲ ಗ್ರಾಮದಲ್ಲಿಯೂ ಇವತ್ತು ಸ್ಮಶಾನ ಅಗತ್ಯವಾಗಿ ಬೇಕೇ. ಯಾಕೆಂದರೆ ಹಿಂದೂಗಳಿಗೆ ಅಗತ್ಯವಾಗಿ ಬೇಕು. ನಾವು ಇವತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ, ಮುಸ್ಲಿಂ ಧರ್ಮದಲ್ಲೆಲ್ಲ ಅದಕ್ಕಿಂತಲೇ ಅವರ ಕ್ರಿಶ್ಚಿಯನ್ರಿಗೆ ಚರ್ಚಿನ ಆಸುಪಾಸದಲ್ಲಿ ಅವರಿಗೆ ಅದಕ್ಕಂತಲೇ ನಾವು ಅವರ ಜಾಗವನ್ನು ಕಾದಿರಿಸಿ ಅದಕ್ಕೆ ಮರಣಕ್ಕೆ ಜಾಸ್ತಿ ಒಂದು ಗೌರವವನ್ನು ಕೊಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಆ ರೀತಿ ಇಲ್ಲ. ಮುಸ್ಲಿಮರಲ್ಲಿ ಸಹ ಹಾಗೆ ಎಂದು ತೀರಿ ಹೋದರೆ ಅವರನ್ನು ಮಸೀದಿಗೆ ಕೊಂಡೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ನಂತರ ಅಲ್ಲಿ ದಫನ ಮಾಡ್ತಾರೆ. ಗೌರವ ಹೆತ್ತ ಒಂದು ಸತ್ತ ಮರಣಕ್ಕೂ ಅಷ್ಟು ಗೌರವ. ಅದೇ ರೀತಿ ಕ್ರಿಶ್ಚಿಯನರಲ್ಲಿ ಸಹ ಇವತ್ತು ಚರ್ಚಿಗೆ ಕೊಂಡೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಅದನ್ನು ದಫನ ಮಾಡುವಂಥ ಕಾರ್ಯಕ್ರಮ. ಹಿಂದೂಗಳಲ್ಲಿ ಆ ಸಂಪ್ರದಾಯ ಹಿಂದಿನಿಂದ ಬರಲಿಲ್ಲ. ನಾವು ಎಲ್ಲಿ ಗುಡ್ಡ ಎಲ್ಲಿ ಉಂಟು, ಕಾಡು ಎಲ್ಲಿ ಉಂಟು ಹುಡುಕಿ ಮತ್ತು ಕಟ್ಟಿಗೆ ಕಡಿದು ಮತ್ತು ಏನವನ್ನು ಸುಡುವುದು ಹಿಂದಿನ ಸಂಪ್ರದಾಯ ಇತ್ತು. ಆದರೆ ಈಗ ಎಲ್ಲ ಒಂದು ಸರ್ಕಾರದ ನಿರ್ದೇಶನದಂತೆ ಪ್ರತಿ ಗ್ರಾಮಕ್ಕೂ ಸ್ಮಶಾನ ಆಗಲೇಬೇಕೆಂಬ ದೃಷ್ಟಿಯಿಂದ ಇವತ್ತು ಪ್ರತಿ ಗ್ರಾಮದಲ್ಲೂ ಸ್ಮಶಾನ ಒಳ್ಳೆಯ ರೀತಿ ಆಗಿದೆ. ಈಗ ತಾನೇ ನಮ್ಮ ಬಾಲಕೃಷ್ಣ ಆಳವರು ಹೇಳಿದಾಗೆ ಸ್ಮಶಾನ ಅಂದರೆ ಅದು ಸಹ ಒಂದು ಪವಿತ್ರ ಸ್ಥಳ, ಕಡೆಯ ಮುಕ್ತಿ ಸಿಗುವಂಥ ಸ್ಥಳ, ಅದು ಶಿವ ಸಾನ್ನಿಧ್ಯ ಇರುವಂಥ ಸ್ಥಳವಾಗಿ ಈಗ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಮಶಾನಗಳು ನಿರ್ಮಾಣ ಆಗಿದೆ. ಇವತ್ತು ಇಲ್ಲಿ ಸಹ ಹಿರಿಯರಾದ ನಮ್ಮ ಪ್ರಫುಲ್ಲರಾಯವರ ಒಂದು ಮಾರ್ಗದರ್ಶನದಲ್ಲಿ ಜಗನ್ನಾಥ್ ಚೌಟ್ರನ್ನು ಮುಂದಾಳತ್ವದಲ್ಲಿ ಮತ್ತು ನಮ್ಮ ಮಿತ್ರರಾದ ಸುದೀಪ್ ಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಒಳ್ಳೆಯದಾಗಿದೆ. ಯಾಕೆಂದರೆ ಇವತ್ತು ಇಂಥ ಒಂದು ಗ್ರಾಮಕ್ಕೆ ಬೇಕಾದ ವ್ಯವಸ್ಥೆ ಇದು ಆಗಿದ್ದು ಒಳ್ಳೆಯದಾಯಿತು. ಎಲ್ಲರಿಗೂ ಇದರ ಒಂದು ಪ್ರಯೋಜನ ಸಿಗ್ತದೆ. ಆದ್ದರಿಂದ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಇದರ ಮೇಂಟೆನೆನ್ಸ್ ಇನ್ನು ಒಳ್ಳೆಯ ರೀತಿಯಲ್ಲಿ ಆಗಿ ಇದೊಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಮೂಡಿ ಬರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಇದಕ್ಕೆ ಅಲ್ಲಿ ಯಾರ್ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಯಾಕೆಂದರೆ ಇದೊಂದು ಪುಣ್ಯದ ಕೆಲಸ. ಅದಕ್ಕಾಗಿ ಅವರಿಗೆ ಎಲ್ಲರಿಗೂ ಸಹಕಾರ ಕೊಟ್ಟವರಿಗೆ ದೇವರು ಒಳ್ಳೇದು ಮಾಡಲಿ, ಅದಕ್ಕೆ ಶ್ರಮಿಸಿದಂಥವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ತಾನೇ ಈ ಭೂಮಿಯ ಸರ್ವಾಧಿಕಾರಿ, ನನಗಿಂತ ಮಿಗಿಲು ಯಾರೂ ಇಲ್ಲ ಅಂತೇಳಿ ಒಂದು ಅಹಂಭಾವದಿಂದ ಮೆರಿತಾ ಇರ್ತಾನೆ. ಆದರೆ ಆ ಮನುಷ್ಯನೊಳಗೆ ಒಂದು ಆತ್ಮ ಅಂತ ತಿಳಿದಿರ್ತದೆ. ಆ ಆತ್ಮಕ್ಕೂ ಪರಮಾತ್ಮಕ್ಕೂ ನೇರವಾದ ಸಂಬಂಧ ಇದೆ. ಅಂತಿಮ ಕಾಲಘಟ್ಟದಲ್ಲಿ ಈ ಶರೀರದಿಂದ ಆತ್ಮ ಹೊರಹೋಗುವಾಗ ಪರಮಾತ್ಮ ಈ ಆತ್ಮವನ್ನು ಅತ್ಯಂತ ಗೌರವಪೂರ್ವಕವಾಗಿ ತನ್ನ ಹತ್ರ ಕರೆಸ್ಕೊಳ್ತಾನೆ. ಅದು ನಮ್ಮ ಯಾರದೇ ಅನುಭವಕ್ಕೆ ಕೂಡ ಬರೋದಿಲ್ಲ. ಈ ಆತ್ಮ ಹೋದ ನಂತರ ಉಳಿದಿರುವಂಥ ಈ ಒಂದು ಪಾರ್ಥಿವ ಶರೀರ ಇದೆ, ಅದಕ್ಕೂ ಒಂದು ಗೌರವಯುತವಾದಂತಹ ಒಂದು ಬೀಳ್ಕೊಡುಗೆ ಬೇಕಾಗ್ತದೆ. ಇಡೀ ಪ್ರಾಣಿ ಸಂಕುಲದಲ್ಲಿ ಮನುಷ್ಯನಿಗೆ ಮಾತ್ರ, ಮನುಷ್ಯನ ಪಾರ್ಥಿವ ಶರೀರಕ್ಕೆ ಮಾತ್ರ ಇಂಥದ್ದೊಂದು ಗೌರವದ ಬೀಳ್ಕೊಡುಗೆ ಸಿಗ್ತಾ ಇದೆ. ಅದು ಈ ಮುಕ್ತಿಧಾಮದಂಥ ಸ್ಥಳಗಳಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಪಾರ್ಥಿವ ಶರೀರವನ್ನು ನಾವು ಕಳಿಸಿಕೊಡ್ತೇವೆ. ಈ ಮುಕ್ತಿಧಾಮ ರುದ್ರಭೂಮಿ ಸ್ಮಶಾನ ಅಂತೇಳೋದು ಕೂಡ ಗ್ರಾಮ ಪಂಚಾಯಿತಿಯ ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗ್ತದೆ. ಹೇಗೆ ಗ್ರಾಮ ಪಂಚಾಯಿತಿಯು ಸಾರ್ವಜನಿಕರಿಗೆ ಕುಡಿಯುವ ನೀರು, ಬೀದಿ ದೀಪ, ರಸ್ತೆ, ಶೌಚಾಲಯ ಇತ್ಯಾದಿಗಳನ್ನು ಒದಗಿಸಿಕೊಡ್ಬೇಕೋ ಅದೇ ರೀತಿ ತನ್ನ ಗ್ರಾಮದಲ್ಲಿರುವಂತಹ ಸಾರ್ವಜನಿಕರ ಏನು ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಈ ಒಂದು ಹಿಂದೂ ರುದ್ರಭೂಮಿಯನ್ನು ನಿರ್ಮಾಣ ಮಾಡುವಂಥ ಒಂದು ಜವಾಬ್ದಾರಿ ಕೂಡ ಗ್ರಾಮ ಪಂಚಾಯತಿಗೆ ಇರ್ತದೆ. ಇದಕ್ಕೆ ಸ್ಥಳೀಯವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಗಿರ್ಬೋದು, ಅಥವಾ ಸ್ವಯಂ ಸೇವಕ ಸಂಘಗಳಾಗಿರ್ಬೋದು, ಅಥವಾ ಮೇಲುಸ್ತುವಾರಿ ಸಮಿತಿ, ಏನು ರುದ್ರಭೂಮಿ ಮೇಲುಸ್ತುವಾರಿ ಸಮಿತಿ ಇರ್ಬೋದು, ಇವರ ಎಲ್ಲರ ಸಹಕಾರದಿಂದ ಒಂದು ರುದ್ರಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಬದ್ಧವಾಗಿರ್ತದೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ರಸ್ತೆ ಸಂಪರ್ಕ ಇರಲಿ, ನೀರಿನ ವ್ಯವಸ್ಥೆ ಇರಲಿ, ಶೌಚಾಲಯದ ವ್ಯವಸ್ಥೆ ಇರಲಿ, ಇದೆಲ್ಲವನ್ನು ಕೂಡ ಗ್ರಾಮ ಪಂಚಾಯಿತಿ ಮಾಡಬೇಕಾಗಿರೋದು ಅವರ ಧರ್ಮ. ಈ ನಿಟ್ಟಿನಲ್ಲಿ ಮಾಣಿ ಗ್ರಾಮ ಪಂಚಾಯಿತಿ ಅತ್ಯುತ್ತಮ ಕೆಲಸವನ್ನು ಮಾಡಿದೆ. ಸುದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಆಗುವ ಹತ್ರ ಈ ಮಾಣಿ ಗ್ರಾಮ ಪಂಚಾಯಿತಿ ಹೆಜ್ಜೆ ಇಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಸೊ ಇವರು ಮಾಡುವಂತಹ ಒಂದು ಈ ಕಾರ್ಯ ಜನೋಪಯೋಗಿ ಕಾರ್ಯ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಾಗಿ ಜನೋಪಯೋಗಿ ಕಾರ್ಯವನ್ನು ಮಾಡಿ ಒಂದು ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಆಗಲಿ ಅಂತೇಳಿ ಆಶಿಸ್ತಾ ಈ ಸಂದರ್ಭದಲ್ಲಿ ನನ್ನ ಆಹ್ವಾನಿಸಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. ಎಲ್ಲರೂ ಈ ಒಂದು ರುದ್ರಭೂಮಿಯ ಬಗ್ಗೆ ಮಾತಾಡಿದರು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಇದೆಲ್ಲರಿಗೆ ಗೊತ್ತಿದ್ದಂಥ ವಿಚಾರ. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ. ಪ್ರಕಾಶ್ ಶೆಟ್ಟರು ಹೇಳಿದ್ರು, ನಮ್ಮ ಬಾಲಕೃಷ್ಣ ಆಳ್ವರು ತುಂಬ ವಿಷಯ ಮಾತಾಡಿದ್ದಾರೆ. ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂಚಿನ ಹಳೆ ಕಾಲದಲ್ಲಿ ಹೆಣ್ಣು ಮಕ್ಕಳು ಒಬ್ಬ ಯಾರಾದರೂ ಮನೆಯವರು ತೀರಿದರೆ ಆ ಒಂದು ಸ್ಮಶಾನದ ಹತ್ತಿರ ಹೋಗ್ಲಿಕ್ಕೆ ಇರಲಿಲ್ಲ. ಆದರೆ ಈಗ ಏನೆಲ್ಲ ಬದಲಾವಣೆ ಆಗಿದೆ ಅಂದರೆ, ಒಬ್ಬ ತಂದೆ ತಾಯಿಗೆ ಗಂಡು ಮಕ್ಕಳೇ ಇಲ್ಲದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇ ಹೋಗಿ, ಅದು ತಂದೆ ಇರ್ಬೋದು, ತಾಯಿಯ ಚಿತಕ್ಕೆ ಬೆಂಕಿ ಕೊಡ್ತಕ್ಕಂಥ ಒಂದು ಸಾಹಸ, ಆ ಒಂದು ಮಾನವೀಯತೆ ಈಗ ನಡ್ಕೊಂಡು ಬಂದಿದೆ. ಇದು ನಿಜವಾಗಿಯೂ ಬಹಳ ಒಳ್ಳೆಯ ಒಂದು ಬದಲಾವಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ನಾನು ಈ ಒಂದು ಮಾನಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮಗೆ ಗೊತ್ತಿರ್ಬೋದು, ನಾವು ಬದುಕಿದ್ದಾಗ ದೊಡ್ಡ ದೊಡ್ಡ ಶ್ರೀಮಂತರು ಬಂದಾಗ ಅವರ ಹೆಸರನ್ನು ಹೇಳಿ ನಾವು ಸ್ವಾಗತಿಸ್ತೇವೆ. ಆದರೆ ಅದೇ ಶ್ರೀಮಂತ ಮರಣ ಹೊಂದಿದ ನಂತರ ಅವರ ಹೆಸರು ಹೇಳದೆ ಅವ್ರನ್ನ ಪುನಃ ಬರನುಂಡಿಗೆ ಅಂತ ಹೇಳ್ತಾರೆ. ನೋಡಿ, ಹೆಸರು ಅವನು ಜೀವಂತ ಇರುವಾಗ ಅವನ ಹೆಸರಿಗೆ ಬೆಲೆ ಇತ್ತು. ಆದರೆ ಮರಣ ಹೊಂದಿದ ನಂತರ ಅವನ ಹೆಸರು, ಅವನು ಏನು ಕೆಲಸ ಮಾಡಿದ್ದಾನೆ ಅದು ಮಾತ್ರ ಉಳ್ಕೊಳ್ತದೆ. ಹಣ ಇದ್ದವನು ಒಂದೇ, ಹಣ ಇಲ್ಲದವನು ಕೂಡ ಒಂದೇ, ಅಕ್ಕೆಲ್ಲ ಪುನಃ ಬತ್ತನು ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದಕ್ಕೆ ಅರ್ಥವಾಗಿದೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಅಹಂಕಾರ ದುರಹಂಕಾರವನ್ನೆಲ್ಲ ಬಿಟ್ಟು ನಾವು ಮನುಷ್ಯತ್ವವನ್ನು ಅದಕ್ಕೆ ಬೆಲೆ ಕೊಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ಸುಂದರ ಭಾರತವನ್ನು ಕಾಣೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಮಾನಿ ಹಿಂದೂ ರುದ್ರಭೂಮಿಯಲ್ಲಿ ಇನ್ನು ಮುಂದಕ್ಕೆ ಯಾರೆಲ್ಲ ಮರಣ ಹೊಂದಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಜಾಗ ಸಿಕ್ಕಿದೆ. ಅವರಿಗೆ ಆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ. ಅವರ ಕುಟುಂಬಸ್ಥರಿಗೆ ಅವರ ಏನಾದರೂ ಅವರು ಅಪ್ಪಿತಪ್ಪಿ ಅವರು ಮರಣ ಹೊಂದಿದರೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಎಲ್ರಿಗೂ ಆಶಿಸಲಿ ಎಂದು ಆರಿಸ್ತಾ ನಾನು ಈ ಒಂದು ಕಾರ್ಯಕ್ರಮ ಶುಭವನ್ನು ಹಾರಿಸ್ತೇನೆ. ನಮಸ್ಕಾರ. ನಮ್ಮ ಮಾಣಿ ಗ್ರಾಮದಲ್ಲಿ ಶಾಲೆ ಇದೆ, ಕಾಲೇಜ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ, ಗೋ ಆಸ್ಪತ್ರೆ ಇದೆ, ಆಸ್ಪತ್ರೆ ಇದೆ. ಆದರೆ ರುದ್ರಭೂಮಿಯ ಒಂದು ಕೊರತೆ ಇತ್ತು. ಅದನ್ನು ನಾವು ಒಮ್ಮೆ ಪಂಚಾಯತಿಯಲ್ಲಿ ನನ್ನನ್ನು ಕರೆಸಿದ್ರು. ನಾವೆಲ್ಲ ಮಾತಾಡಿ ರುದ್ರಭೂಮಿಯೊಂದು ಆಗಲೇಬೇಕು. ನಾನು ಬೇಡ ಅಂತ ಹೇಳಿದರು, ನನ್ನನ್ನು ಅಧ್ಯಕ್ಷರನ್ನಾಗಿ ಘೋಷಿಸಿದರು. ಮನುಷ್ಯ ಹುಟ್ಟುವಾಗ ಯಾವಾಗಲೂ ಶಾಂತಿ ಅಶಾಂತಿ ಗದ್ದಲ ಗಲಾಟೆ ಎಲ್ಲ. ಆದರೆ ರುದ್ರಭೂಮಿಗೆ ಬಂದ ಮೇಲೆ ಅದು ಚಿರಶಾಂತಿ. ಅಂಥ ಚಿರಶಾಂತಿ ಹೊಂದುವಂಥ ಒಂದು ಜಾಗವನ್ನು ಮಾಣಿ ಗ್ರಾಮ ಪಂಚಾಯತ್ನವರು ಭಾಳ ಚೆನ್ನಾಗಿ ಸುಂದರವಾಗಿ ನಿರ್ಮಿಸಿದ್ದಾರೆ. ಅವರಿಗೆ ನಾನು ಅಧ್ಯಕ್ಷರಾಗಿ ನನ್ನ ನೇಮಿಸಿದ್ದಾರೆ, ಅದಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ಈ ಕೆಲಸವನ್ನು ಯಾವಾಗಲೂ ಕೇಳ್ತಾ ಇದ್ದೆ, ಯಾವಾಗ ಆಗ್ತದೆ ಅಂಥೇಳಿ. ನನ್ನ ಈ ಇಳಿ ವಯಸ್ಸಿನಲ್ಲಿ ಅದನ್ನು ನೋಡುವಂಥ ಭಾಗ್ಯ ಒದಗಿಸಿಕೊಟ್ರು. ನಾನು ಚಿರಋಣಿಯಾಗಿದ್ದೇನೆ. ಅದರಲ್ಲಿ ವಿಶೇಷ ಅಂತ ಹೇಳಿದರೆ, ನಾವು ಹಿಂದೂಗಳು ಅದಕ್ಕೆ ಒಂದು ಏನಾದರೂ ಸಹಾಯ ಮಾಡೋದು ಒಂದು ನಮ್ಮ ಕರ್ತವ್ಯ. ಆದರೆ ಅನ್ಯ ಧರ್ಮೀಯರಾದಂಥ ಇಬ್ರಾಹಿಮ್ರವರು ನಮ್ಮೊಂದಿಗೆ ಅವ್ರದ್ದೊಂದು ಕಿರುಕಾಣಿಕೆ ಅಂತೇಳಿ 10,000 ಕೊಟ್ಟಿದ್ದಾರೆ. ಅವ್ರಿಗೆ ಅದಕ್ಕಿಂತ ದೊಡ್ಡ ನಮಸ್ಕಾರ ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಪ್ರೀತಿ, ಇದು ಒಗ್ಗಟ್ಟು, ಧರ್ಮ ಜಾತಿ ಭೇದ ಎಲ್ಲ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಹಿಂದೆ ಹೇಗೆ ಇದ್ದೇವೆ ಮುಂದೆ ಹಾಗೆ ಇರೋಣ ಅಂತ ಆಶಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಪ್ರಫುಲ್ಲರಯ್ಯವರು ಹೇಳಿದ ಹಾಗೆ ನಮ್ಮ ತಾಲೂಕು ಕೇಂದ್ರದಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕಿತ್ತ ಅದೆಲ್ಲ ನಮ್ಮ ಮಾನಿ ಗ್ರಾಮದಲ್ಲಿ 100 ವರ್ಷಕ್ಕೆ ಮೊದಲೇ ಇತ್ತು. ಈಗಲ್ಲ, 100 ವರ್ಷಕ್ಕೆ ಮೊದಲೇ ಇತ್ತು. ಸರ್ಕಾರಿ ಆಸ್ಪತ್ರೆ, IB, ಗೋ ಆಸ್ಪತ್ರೆ, ಆಮೇಲೆ ಪೋಸ್ಟ್ ಆಫೀಸ್, ಬ್ಯಾಂಕ್,
ಮೆಸ್ಕಾಮು, ದೂರವಾಣಿ ಕೇಂದ್ರ, ಜೈಲು, ಆಮೇಲೆ ಒಂದು ಬೀಡಾಡಿ ದನಗಳನ್ನು ಕಟ್ಟಿ ಹಾಕಲಿಕ್ಕೆ ದೊಡ್ಡಿ ಸಹ ಇತ್ತು. ಇದು ಒಂದು ತಾಲೂಕು ಕೇಂದ್ರದಲ್ಲಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳು. ನಮ್ಮದು ಏನೋ ಒಂದು ಕೊರತೆಯಿಂದ ಇದೆಲ್ಲ ಕೆಲವೊಂದು ವ್ಯವಸ್ಥೆಗಳು ನಮಗೆ ಇವತ್ತು ಮಾಯವಾಗಿ ಹೋಗಿದೆ. ಆದರೂ ನಾವೆಲ್ಲರೂ ಕೆಲವೊಂದನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಅದು ಈಗ ಸಹ ಜನರಿಗೆ ಸೌಲಭ್ಯವಾಗಿ ಇದೆ. ಒಂದು ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಇದಕ್ಕೆ ನಾವು ರುದ್ರಭೂಮಿ ಅಂತೇಳಿ ಹೆಸರು ಇಡ್ತೀವಿ. ಯಾಕೆ ರುದ್ರಭೂಮಿ ಅಂತ ಹೆಸರು ಇಡ್ತೀವಿ ಅಂತ ಹೇಳಿದರೆ, ರುದ್ರ ಅಂತೇಳಿದರೆ ಅಳುವವರನ್ನು ನಿಲ್ಲಿಸುವವ. ಯಾರು ಅಳುವುದು? ಪ್ರಾಣಿ ಪಕ್ಷಿಗಳು ಅಳುವುದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಅಳುವುದು ಯಾರು? ಮನುಷ್ಯರೇ. ಯಾವಾಗ ಅಳ್ತಾರೆ ಮನುಷ್ಯರು? ಹುಟ್ಟುವಾಗಲೇ, ತಾಯಿಯ ಗರ್ಭದಿಂದ ಹೊರಗೆ ಬರುವಾಗಲೇ ಅಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಸ್ಟಾರ್ಟ್ ಮಾಡ್ತದೆ ಅಂತ ಆ ಮಗುವಿಗೆ ಗೊತ್ತಿರುವುದಿಲ್ಲ. ಆದರೆ ಸಮಸ್ಯೆ ಇದೆ ಅಂತೇಳಿ ಆ ಮಗುವಿಗೆ ಗೊತ್ತುಂಟು, ಅದಕ್ಕೋಸ್ಕರ ಅಳ್ತಾ ಇದೆ. ಒಂದೊಂದು ರೀತಿಯಲ್ಲಿ ನಮಗೆ ಕಾಣುವ ರೀತಿಯಲ್ಲಿ ಅಳ್ತಾರೆ, ಕಾಣದ ರೀತಿಯಲ್ಲಿ ಸಹ ಅಳ್ತಾ ಇಡ್ತಾರೆ. ಅದು ಅವ್ರ ಮನಸ್ಸಿನೊಳಗೆ ಅಳುವಂಥದ್ದು. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ, ನಮ್ಮ ಆತ್ಮ. ಆ ಆತ್ಮ ಯಾವಾಗ ಕೊರಗ್ತದ ಆಗ ಕೂಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಆತ್ಮದಲ್ಲಿ ದೇವರ ಸಾನ್ನಿಧ್ಯ ಇದೆ ಅಂತ ತಿಳ್ಕೊಂಡು ಅದನ್ನು ಶಮನಗೊಳಿಸಲಿಕ್ಕೆ ರುದ್ರದೇವರು ಅದಕ್ಕೆ ಮೂಲ ಅಧಿಪತಿ. ಅದಕ್ಕೋಸ್ಕರ ರುದ್ರಭೂಮಿ ಅಂತೇಳಿ ಹೆಸರಿಡ್ತೇವೆ. ಇಲ್ಲಿಗೆ ಬರುವಾಗ ಎಲ್ಲರೂ ಅಲ್ತ್ಕೊಂಡೇ ಬರೋದು. ಯಾವಾಗ ಭೂಮಿಗೆ ಬರುವಾಗ, ಕೊನೆಗೆ ಹೋಗುವಾಗ ಅವರು ಅಳುವುದಿಲ್ಲ, ಅವರ ಸಹಪಾಠಿಗಳು, ಅವರ ಬಂಧುಗಳು ಅಳ್ತಾರೆ. ಎಲ್ಲವನ್ನ ಶಮನಗೊಳಿಸುವ ಜಾಗ ಇದು ಅಂತೇಳಿ ರುದ್ರಭೂಮಿ ಅಂತೇಳಿ ಅದಕ್ಕೆ ಹೆಸರಿಡ್ತಾರೆ. ನಮಗೂ ಒಂದು ಸುಸಂದರ್ಭ ಇದು. ಯೋಗ ಏನಂತೇಳಿದರೆ, ಮೊಗರ್ನಾಡು ಸಾವಿರ ಸೀಮೆಯಲ್ಲಿ ಒಂದು ಅತಿ ರುದ್ರಮಯ ಆಗ ನಡಿಲಾಕ್ಷ ಸದಾಶಿವ ದೇವಸ್ಥಾನದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಅದರ ಪರಿಪೂರ್ಣತೆಗೆ ಸಾಕ್ಷಿ ಏನಂತೇಳಿದರೆ, ಒಂದೇ ದಿನದಲ್ಲಿ ಒಂದು ರುದ್ರಭೂಮಿಯ ಲೋಕಾರ್ಪಣೆ. ಅದು ಪರಿಪೂರ್ಣ ಆಗಿದೆ ಅನ್ನುವಂಥಕ್ಕೆ ಇದು ಸಾಕ್ಷಿ. ಎಷ್ಟೋ ವರ್ಷದಿಂದ ಇದು ಉದ್ಘಾಟನೆ ಆಗಲಿಕ್ಕೆ ಆಗಲಿಲ್ಲ. ಯಾವುದು? ಅದು ಇತ್ತು ಇಲ್ಲಿ ರುದ್ರಭೂಮಿ, ಅದು ಎಲ್ಲ ನಶಿಸಿ ಹೋಗಿತ್ತು. ಮತ್ತೆ ಅದನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಸುಮಾರು ವರ್ಷದ ಮೊದಲೇ ಅದನ್ನು ಕಟ್ತಾವೇ ಇದ್ದೆವು. ಆದರೆ ಅದು ಲೋಕಾರ್ಪಣೆ ಆಗಲಿಕ್ಕೆ ಆ ರುದ್ರನಿಗೆ ಯಾಗ ನಡೆದು ಒಂದೇ ದಿವಸದಲ್ಲಿ ಇದು ಲೋಕಾರ್ಪಣೆಗೊಂಡಿದೆ. ಆ ಯಾಗಕ್ಕೂ ಪರಿಪೂರ್ಣ ಮತ್ತೆ ಆಗಿದೆ. ಮೊಗರ್ನಾಡು ಸಾವಿರ ಸಮಯ ಎಲ್ಲ ಒಂದು ವ್ಯವಸ್ಥೆಗೆ ಪರಿಪೂರ್ಣತೆ ಸಿಕ್ಕಿದೆ ಅನ್ನುವಂಥ ಒಂದು ನಮಗೆ ಕಾಣಲಿಕ್ಕೆ ಕೇಳಲಿಕ್ಕೆ ಸಿಗುವಂಥ ವ್ಯವಸ್ಥೆ ಇವತ್ತಿನ ಲೋಕಾರ್ಪಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೇನೋ ಸೌಲಭ್ಯಗಳು ಪಂಚಾಯತಿಂದ ಆಗಬೇಕು. ಇದಕ್ಕೆ ಎಲ್ಲ ಆ ದೇವರು ಎಲ್ರಿಗೂ ಸದ್ಬುದ್ಧಿಯನ್ನು ಕೊಟ್ಟು ನಮ್ಮ ಗ್ರಾಮ 100 ವರ್ಷಕ್ಕೆ ಮುಂದೆ ಏನು ಸೌಲಭ್ಯಗಳಿತ್ತು ಅದನ್ನು ಇನ್ನೂ ಸಹ ಈ ಗ್ರಾಮಕ್ಕೆ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ಇದಕ್ಕೆ ಯಾರೆಲ್ಲ ಸಹಕರಿಸಿದ್ದೀರಾ, ಯಾರೆಲ್ಲ ಪ್ರಯತ್ನ ಪಟ್ಟಿದ್ದೀರಾ, ಇವರಿಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ವಿನಂತಿಸುತ್ತಾ, ದೇವರ ಹತ್ರ ಪ್ರಾರ್ಥಿಸುತ್ತಾ, ನನಗೆ ಕೊಟ್ಟ ಅವಕಾಶಕ್ಕೆ ನಾನು ವಂದಿಸುತ್ತಾ ವಿರಮಿಸ್ತಾ ಇದ್ದೇನೆ. ಜೈ. ಇವತ್ತು ನಾವು ಸ್ವಲ್ಪ ನಿರಾಳರಾಗಿದ್ದೇವೆ. ಯಾಕಂತ ಹೇಳಿದರೆ, ಮಾಣಿ ಗ್ರಾಮದಲ್ಲಿ ಯಾರಾದರೂ ಮರಣ ಹೊಂದಿದರೆ 99% ನಾನು ಬಾಲಕೃಷ್ಣ ಅವರು, ಅದೇ ಮೆಲ್ವಿನ್ ಕಿಶೋರ್ ಮಾಟಿಸ್, ಅದೇ ನರೇಶ್ವರ್ ಅವರು, ಆ ಮರಣ ಹೊಂದಿದ ಸ್ಥಳಕ್ಕೆ ನಾವು ಹೋಗ್ತೇವೆ. ಅಲ್ಲಿ ಒಂದು ಮರಣ ಹೊಂದಿದ ನಂತರ ಆ ಮರಣ ತೆಗೆಯುವಾಗ ನಮಗೆ ಒಂದು ಅಳುಕು. ಯಾಕಂತ ಹೇಳಿದ್ರೆ, ಮರಣ ಒಡೆಗೊಂದು ಓಪನಿಂಗ್ ಇಬ್ರಾಹಿಕನವರು ಸಾರಿ. ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ತುಂಬ ಅಳುಕಾಗ್ತಿತ್ತು. ಯಾಕಂದರೆ ಒಂದು ದೂರದ ಪುತ್ತೂರಿಗೆ ಕೊಂಡೋಗ್ಬೇಕು, ಅದೇ ರೀತಿ ಅನಂತಾಡಿ ಕೊಂಡೋಗ್ಬೇಕು. ಅದಕ್ಕೆ ನಾವು ಫೋನ್ ಮಾಡಬೇಕು, ನಾವು ಮಾಣಿ ಗ್ರಾಮದಲ್ಲಿ ಇಷ್ಟು ಜವಾಬ್ದಾರಿ ಇಟ್ಕೊಂಡು ನಮ್ಮ ಗ್ರಾಮದಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲವಲ್ಲ ಅಂತ ತುಂಬ ಬೇಸರ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಒಂದು ಸಮಸ್ಯೆಯನ್ನು ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಅದೇ ರೀತಿ ಆ ಹೊತ್ತಿಗೆ ನಾವು ಕಳೆದ ಸಲ ಈ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ವರ್ಷವೇ ನಾವೊಂದು ಈ ಒಂದು ಸಮಿತಿಯ ಮುಖಾಂತರ ಪ್ರಥಮವಾಗಿ ನಾವು ಈ ಒಂದು ರುದ್ರಭೂಮಿಯ ಕೆಲಸಕ್ಕೆ ಕೈ ಹಾಕಬೇಕು ಅಂತ ನಿರ್ಧಾರ ಮಾಡಿ ನಾವು ಸಮಿತಿಯನ್ನು ರಚನೆ ಮಾಡಿ ಪ್ರಫುಲ್ಲ ರೈ ಅವರು ಅಧ್ಯಕ್ಷತೆ ವಹಿಸಿಕೊಂಡು, ಅದೇ ರೀತಿ ಜಗನ್ನಾಥ್ ಚೌಟ್ರವರು ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡ್ರು.
ಇವತ್ತು ಲೋಕಾರ್ಪಣೆಗೊಳ್ಳಲಿಕ್ಕೆ ಕಾರಣರೇ ಇವರು. ಯಾಕಂತಂದರೆ ಜಗನ್ನಾಥ್ ಚೌಡರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಯಾವ ರೀತಿ ಮಾಡಬೇಕು, ತಪ್ಪು ತಿಳ್ಕೊಳ್ಬೇಡಿ, ಇವತ್ತು ಈ ಒಂದು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಲಿಕ್ಕೆ ಕೂಡ ಕಾರಣ ಅವರಿಗೆ. ಯಾಕಂತೇಳಿದ್ರೆ ಅವರಿಗೆ ಸಾಧಾರಣದಲ್ಲಿ ನಾವು ತಕ್ಕ ಮಟ್ಟಿಗೆ ಮಾಡಿದರೆ ಅವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಅದಾಗಲಿಕ್ಕೆಲ್ಲ ಹೀಗೆ ಮಾಡಬೇಕು ಅಂತ. ಸರಿ, ಯಾಕಂತೇಳಿದ್ರೆ ಇವತ್ತೊಂದು ಪರಿಪೂರ್ಣವಾಗಿ ಒಂದು ರುದ್ರಭೂಮಿ ಲೋಕಾರ್ಪಣೆಗೊಂಡಿದೆ. ಅದೇ ರೀತಿ ಹತ್ತಿರದಲ್ಲಿ ಅದಕ್ಕೆ ಸಪರೇಟಾಗಿ ಒಂದು ರೂಮು, ಬಾತ್ರೂಮು ಎಲ್ಲ ಮಾಡಿ ಸುಸಜ್ಜಿತವಾಗಿ, ಅದೇ ರೀತಿ ನೀರಿನ ಟ್ಯಾಂಕಿ, ಯಾವುದೇ ಸಮಸ್ಯೆ ಇಲ್ಲದಂಥ ಒಂದು ಸುಸಜ್ಜಿತವಾದ ಒಂದು ರುದ್ರಭೂಮಿ ಇವತ್ತು ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಅದೇ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಬರುವಾಗಲೇ ಹೇಳಿದರು, ಇದು ಏನು ರುದ್ರಭೂಮಿಯ ಸ್ಮಶಾನವಾದ ಅಲ್ಲ, ಗೆಸ್ಟ್ ಹೌಸ್ ಅಂತ ಬೇಬಿಕುಂದರವರು ಕೂಡ. ಯಾಕಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಆಗಿದೆ. ಇದು ಆಗುವಾಗ ಸರಿಯಾಗಿ ಆಗಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಆಗಿತ್ತು, ದೇವರ ದಯದಿಂದ. ಯಾಕಂತಂದರೆ ನಮ್ಮ ನಿಟಿಲಾಕ್ಷಣ ಸನ್ನಿಧಿಯಲ್ಲಿ ಅತಿರುದ್ರ ಮಹಾಯಾಗ ನಡೆಯುವಾಗ ನಡುವಲ್ಲಿ ನಾವೊಂದು ಮೀಟಿಂಗ್ ಕರೆದರು. ಅದಕ್ಕೆ ಕೂಡ ಚೌಟ್ರವರು ಬಂದರು. ನಾವು 6 ತಾರೀಕು ಇಡುವಂತ ಅವರು ಒಪ್ಪಿಕೊಂಡ್ರು. ಯಾಕಂತಂದರೆ 4 ತಾರೀಕಿಗೆ ಮಹಾಯಾಗ, ಅಷ್ಟು ದೊಡ್ಡದ ಯಾಗದ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವರು ಮರುದಿವಸವೇ ಅದಕ್ಕೆ ಒಪ್ಪಿಕೊಂಡು 6ನೇ ತಾರೀಕಿಗೆ ಮಾಡುವ ಅಂತ ಹೇಳಿದರು. ಆದ್ದರಿಂದ ಇದು ಇನ್ನೂ ಕೂಡ ಸ್ವಲ್ಪ ಮುಂದುವರಿತಿತ್ತು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಇದಕ್ಕೆ ದಿವಸ ಕೂಡಿ ಬರ್ತಿರ್ಲಿಲ್ಲ. ಆ ನಿಟಿಲಾಕ್ಷಣ ಏನು, ಯೋಗವ ಏನು. ಯಾಕಂತೇಳಿದ್ರೆ ಇವತ್ತು ನಾವು ಇಲ್ಲಿ ಬೆಳಿಗ್ಗೆ ಅರ್ಚಕರ ಮುಖಾಂತರ ಗಣೋಮ ಕಾರ್ಯಕ್ರಮ ಮಾಡಿದ್ರು. ಕೆಲವರು ಸ್ಮಶಾನದಲ್ಲಿ ಗಣೋಮನ, ಯಾಕಂತೇಳಿದ್ರೆ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಹೇಳಿದರು. ಯಾಕಂತೇಳಿದ್ರೆ ನಾವು ಮರಣ ಹೊಂದಿದ ಮೇಲೆ ಅದಕ್ಕೆ ಒಂದು ಗೌರವವನ್ನು ಸೂಚಿಸುವಂಥ ಈ ಸ್ಥಳ ಇಲ್ಲಿ, ಅದು ಗೌರವಯುತವಾಗಿ ಅವ ಮರಣವನ್ನು ನಾವಿಲ್ಲಿ ದಫನ ಮಾಡುವಂಥ ಒಂದು ಕ್ಷೇತ್ರ. ಇಲ್ಲಿ ಮುಸಲ್ಮಾನರಲ್ಲಿರ್ಬೋದು, ಅದೇ ರೀತಿ ಕ್ರೈಸ್ತ ಬಾಂಧವರಲ್ಲಿ ಕೂಡ ಆ ರೀತಿ ವ್ಯವಸ್ಥೆ ಉಂಟು. ನಮಗೆ ಕೂಡ ಆ ರೀತಿ ವ್ಯವಸ್ಥಿತವಾಗಿ ಆಗಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಸ್ಮಶಾನವನ್ನು ನಾವು ಬೆಳಿಗ್ಗೆ ಅರ್ಚಕರ ಮುಖಾಂತರ ಗಣೋಮ ಮಾಡುವ ಮುಖಾಂತರ ಆ ಸ್ಥಳವನ್ನು ಶುದ್ಧೀಕರಣ ಮಾಡುವ ಮುಖಾಂತರ ಇದು ಲೋಕಾರ್ಪಣೆಗೊಂಡಿದೆ. ಬೆಳಿಗ್ಗೆ ಅರ್ಚಕರು ಹೇಳಿದ್ರು, ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಯಾಕಂದರೆ ಯಾರಿಗೂ ಬರಬಾರ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜನರು ಮರಣ ಹೊಂದಿದ್ದಾರೆ. ಇಲ್ಲಿ ಮಾಣಿ ಗ್ರಾಮ ಪಂಚಾಯತ್ ವತಿಯಿಂದ ಈಗ ಸುಸಜ್ಜಿತವಾದ ಈ ಒಂದು ಸ್ಮಶಾನ ನಿರ್ಮಾಣಗೊಂಡಿದೆ. ಅದೇ ರೀತಿ ಇನ್ನೂ ಕೂಡ ಚೌಟ್ರದ್ದು ಕಾರ್ಯಕ್ರಮ ಮುಗಿಲಿಲ್ಲ. ಇಲ್ಲಿ ಇನ್ನೂ ಕೂಡ ಸುತ್ತಿಗೆ ಏನೆಲ್ಲ ಆಗಬೇಕು ಅಂತ ವಿಚಾರವನ್ನು ಕೂಡ ಈಗಲೇ ತಿಳಿಸಿದರು. 1.5 ಲಕ್ಷ ರೂಪಾಯಿನ ಬಜೆಟು ಬೇಕು, ಇನ್ನು ಮಾಡಲಿಕ್ಕೆ ಉಂಟು. ಅದಕ್ಕೆ ದೇವರು ಅನುಗ್ರಹಿಸ್ತಾರೆ. ಯಾಕಂತೇಳಿದ್ರೆ ಪಂಚಾಯತಿನ ಸ್ವಂತ ಅನುದಾನ, ಅದೇ ರೀತಿ 15 ಹಣಕಾಸು ಅನುದಾನ, ಅದೇ ರೀತಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ, ಅದೇ ರೀತಿ ಆರಂಭದಲ್ಲಿ ಪ್ರಫುಲ್ಲ ರೈ ಅವರು 50,000 ರೂಪಾಯಿ, ಅದೇ ರೀತಿ ಜಗನ್ನಾಥ್ ಚೌಡ್ರವರು 50,000 ರೂಪಾಯಿ ದೇಣಿಗೆ ಮತ್ತು ಇಬ್ರಾಹಿಂ ರವರು 10,000 ರೂಪಾಯಿ ದೇಣಿಗೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಚಾಲನೆ ಸಿಕ್ಕಿತ್ತು. ತದನಂತರ ಜಿಲ್ಲಾಧಿಕಾರಿಯವರು 85,000 ರೂಪಾಯಿ ಹಣ ಕೊಟ್ಟರು. ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಇದಕ್ಕೆ ಬಳಕೆ ಆಗಲಿಲ್ಲ ಎಂಬ ಒಂದು ಸಂತೋಷ ನಮಗೆ ಉಂಟು. ಯಾಕಂದರೆ ಪಂಚಾಯತ್ ವತಿಯಿಂದಲೇ ಸ್ವಲ್ಪ ಲೇಟ್ ಆದರೂ ಈ ಒಂದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯಿಂದ 2.5 ಲಕ್ಷ ರೂಪಾಯಿ. ಅದರಲ್ಲಿ ಮತ್ತೊಂದು ಈಗ ಗ್ರಾಮಾಭಿವೃದ್ಧಿಯನ್ನು ನೆನಪಿಸ್ಕೊಳ್ಬೇಕು. ಯಾಕಂತಂದರೆ ಈ ಕಡೆಯ ಒಂದು ವಾಶ್ರೂಮ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಅದು ಮಾಡಲಿಕ್ಕೆ ಕಾರಣ ಕೂಡ ಅವ್ರಿಗೆ. ಯಾಕಂದರೆ ಇದು ನಮ್ಮ ಇದರಲ್ಲಿ ಇರಲಿಲ್ಲ, ಅವರು ಮಾಡಲೇಬೇಕು ಅಂತ ಹೇಳಿದರು. ಅದು ಮಾಡಿದ್ರಿಂದ ಇವತ್ತು ನಮಗೆ ಸ್ವಲ್ಪ ನೆಮ್ಮದಿ ಉಂಟು, ಆ ಒಂದು ವ್ಯವಸ್ಥೆ ಆಗಿದೆ ಅಲ್ಲ ಅಂತ. ಇನ್ನೊಮ್ಮೆ ಅದನ್ನು ಮಾಡಲಿಕ್ಕೆ ಇನ್ನು ಎಷ್ಟು ವರ್ಷ ಹೋಗ್ಬೋದೇ ಏನು. ಆ ಮುಖಾಂತರ ಅವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಾ, ಮುಂದಿನ ದಿನಗಳಲ್ಲಿ ಮಾಣಿ ಗ್ರಾಮ ಪಂಚಾಯತ್ ವತಿಯಿಂದ ಈ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗ್ರಾಮದಲ್ಲಿ ಮರಣ ಹೊಂದಿದವರಿಗೆ, ಯಾಕಂತೇಳಿದ್ರೆ ಇಲ್ಲಿ ಮರಣ ಹೊಂದಿದವರು ಮುಂಚಿನ ಕಾಲದಲ್ಲಿ ನಾವು ಚಟ್ಟಡ್ ಒಂದು ಕುಂದೋಪನ ವ್ಯವಸ್ಥೆ ಇರ್ತೀನಿ. ಈಗ ಇರ್ತೀನಿ ಮುಲ್ಪನೆ ಹೆಂಗಳು ತಿರ್ತು ಕಾಟವಿತ್ತು ಮಲ್ದು ಇಂತ ಈ ವ್ಯವಸ್ಥೆಗೆ ಪೂರಕವಾಗಿ ಒಂದು ಮರಣ ಹೊಂದಿದರೆ ಅವರ ದೇಹವನ್ನು ಸ್ಮಶಾನಕ್ಕೆ ಕೊಂಡೋಗಲಿಕ್ಕೆ ನಾವು ಸಮೀಪದ ಪುತ್ತೂರಿಂದ ಆ್ಯಂಬುಲೆನ್ಸ್ ತರಬೇಕು. ಅವರಿಗೆ 2,000 ರೂಪಾಯಿ ಕೊಡಬೇಕು. ಆ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದ ಯಾವುದೇ ವ್ಯಕ್ತಿ ಈ ಗ್ರಾಮದಲ್ಲಿ ಮರಣ ಹೊಂದಿದರೆ ಅಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿಗೆ ಇನ್ನು ಮುಂದಕ್ಕೆ ನಮ್ಮ ಯೋಜನೆ ಒಂದು ಫ್ರೀಯಾಗಿ ಅವರ ಮೃತದೇಹವನ್ನು ಇಲ್ಲಿ ಕರೆತರುವಂಥ ವ್ಯವಸ್ಥೆಗೆ ಮಾಣಿ ಪಂಚಾಯತ್ನ ನಾವೊಂದು ಆ್ಯಂಬುಲೆನ್ಸ್
ವ್ಯವಸ್ಥೆಯನ್ನು ಮಾಡುವ ಯೋಜನೆಯಲ್ಲಿ ನಾವಿದ್ದೇವೆ. ಆ ಮುಖಾಂತರ ಜನರಿಗೆ ಕೂಡ ಅದು ಅತಿ ಬಡವರಿಗೆ ಅದು ಫ್ರೀಯಾಗಿ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಆ ಮುಖಾಂತರ ಈ ಕಾರ್ಯಕ್ರಮ ಕೂಡ ತಾವೆಲ್ಲರೂ ಕೈ ಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಎಲ್ಲ ನಮ್ಮ ಸದಸ್ಯರು ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ಸಂಪನ್ನಗೊಂಡಿದೆ. ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.